ಮಡಿಕೇರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಹೆದ್ದಾರಿ ರಸ್ತೆಗೆ ಕುಸಿದಿರುವಂತಹ ಮಣ್ಣನ್ನ ತೆರವುಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಕರ್ತೋಜಿ ಬಳಿ ಕುಸಿದಿರುವಂತಹ ಮಣ್ಣು ಕುಸಿತದಿಂದ ಮಡಿಕೇರಿ ಮಂಗಳೂರು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಮಳೆಗಾಲದಲ್ಲಿ ಕುಸಿದಿರುವ ಮಣ್ಣನ್ನ ಇನ್ನೂ ಕೂಡ ತೆರವು ಮಾಡಿಲ್ಲ. 2018ರಲ್ಲಿ ಭಾರಿ ಮಳೆ ಸುರಿದಿತ್ತು. ಈ ಸಂದರ್ಭದಲ್ಲಿ ಸಂಭವಿಸಿದ್ದಂತ ಭೂಕುಸಿತ ಇತ್ತು. ಮಳೆ ಸುರಿದಂತೆ ಈ ಭಾಗದಲ್ಲಿ ಮಣ್ಣು ಕುಸಿತಾನೇ ಇದೆ. ಮಳೆಗಾಲದಲ್ಲಿ ಕುಸಿದಿದ್ದ ಮಣ್ಣನ್ನ ಒಮ್ಮೆ ಕೂಡ ತೆರವು ಮಾಡಲಾಗಿಲ್ಲ. ಒಮ್ಮೆ ಮಾತ್ರ ತೆರವು ಮಾಡಲಾಗಿತ್ತು. ಆದರೆ ಪದೇ ಪದೇ ಮಣ್ಣು ಕುಸಿತಾ ಇದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಕುಸಿದ ಮಣ್ಣಿನಿಂದ ರಸ್ತೆ ಕಾಣಿಸದೆ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿದೆ. ತೊಂದರೆ ಅಂದರೆ ಏನು ಅಂದರೆ ಒಂದೇ ಸೈಡ್ ರಸ್ತೆ ಇರೋದ್ರಿಂದ ಅದು ಬೇರೆ ಟರ್ನ್ ಇರೋದ್ರಿಂದ ಆ ಕಡೆಯಿಂದ ದೊಡ್ಡ ದೊಡ್ಡ ಗಾಡಿಗಳು ಬಂದಾಗ ಈ ಕಡೆಯಿಂದ ಸಣ್ಣ ಗಾಡಿಗಳು ಸಾಕಷ್ಟು ಆಕ್ಸಿಡೆಂಟ್ಗಳಾಗಿದೆ. ಇಲ್ಲಿ ಅಪಘಾತಗಳು ನಡೀತಾನೆ ಇರ್ತದೆ. ಈ ರೋಡಲ್ಲಿ ಹೇಗಿದ್ರು ಎಲ್ಲ ಟರ್ನ್ಗಳೇ, ಆದರೆ ಇದೊಂದು ಮಣ್ಣು ಇರೋದೊಂದು ಸ್ವಲ್ಪ ಸಮಸ್ಯೆ. ಅದೊಂದು ಸ್ವಲ್ಪ ತೆರವುಗೊಳಿಸಿದರೆ ಒಳ್ಳೆಯದು. ಅಂದರೆ ಎರಡು ಸೈಡು ರೋಡು ಓಪನ್ ಮಾಡಿ ಕೊಟ್ಟರೆ ನಮಗೂ ಹೋಗಲಿಕ್ಕೆ ಒಂದು ಇದಾಗ್ತದೆ, ಸರಿ ಆಗ್ತದೆ. ಮತ್ತು ಎದುರಿಗಿಂದ ದೊಡ್ಡ ಗಾಡಿ ಬಂದಾಗ ಈ ಲಾರಿಗಳೆಲ್ಲ ಬಂದಾಗ ಅಂದರೆ ಸ್ಪೀಡ್ಗಳು ಇರೋದಿಲ್ಲ, ಬೇಗ ಬರುವುದೂ ಇಲ್ಲ. ಈ ಕಡೆಯಿಂದ ಹೋದ ಗಾಡಿಗಳು ಸ್ಪೀಡ್ ಇರ್ತವೆ, ಹೊಡಿತವೆ. ಹಾಗಾಗಿ ಒಂದು ಸಮಸ್ಯೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಅಲ್ಲಲ್ಲೇ ಭೂಕುಸಿತ ಅಥವಾ ರಸ್ತೆಗಳು ಕುಸಿತೋಗುವಂಥದ್ದು ಈ ಥರದ ಏನೆಲ್ಲವೂ ಕೂಡ ಸಾಮಾನ್ಯ ಸಂಗತಿಗಳು ಅನ್ನೋಂತಹ ಸ್ಥಿತಿ ಇರುತ್ತೆ. ಆದರೆ ಇಲ್ಲಿ ಮಳೆಗಾಲ ಮುಗಿದು 2 ತಿಂಗಳಾದ್ರೂ ಕೂಡ ಮಣ್ಣು ಹೆದ್ದಾರಿಯ ಮೇಲೆ ಮತ್ತೆ ಬರ್ತಾನೆ ಇದೆ. ಆದರೆ ಅದನ್ನು ತೆರವು ಮಾಡಿ ರಸ್ತೆಯನ್ನು ಸರಿಪಡುವಂತಹ ಕೆಲಸಕ್ಕೆ ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗಲಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡ್ಬೋದು, ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕರ್ತೋಜಿ ಅನ್ನಂತಹ ಪ್ರದೇಶದಲ್ಲಿ ಏನು ಇದು 2018ರ ಸಂದರ್ಭದಲ್ಲಿ ಭೂಕುಸಿತ ಆಗಿತ್ತು. ಆ ನಂತರ ಇಲ್ಲಿ ಒಂದಷ್ಟು ಕಾಮಗಾರಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಅಂದರೆ ರಸ್ತೆ ಕಾಮಗಾರಿಗೆ ಮಣ್ಣನ್ನೇ ತೆಗೆದಂತಹ ಪರಿಣಾಮವಾಗಿ ನಿರಂತರವಾಗಿ ಈ ಮಣ್ಣು ಈ ಕಡೆ ಉಬ್ಬಿ ಬರ್ತಾ ಇದೆ. ಸೊ ಇದು ರಸ್ತೆಯ ಹೆದ್ದಾರಿಯ ಇಲ್ಲಿ ವಾಹನಗಳ ಓಡಾಟಕ್ಕೆ ಭಾಳ ದೊಡ್ಡ ಸಮಸ್ಯೆ ಆಗಿರೋಂತಹದ್ದು. ನೋಡ್ಬೋದು, ರಸ್ತೆ 2 ಭಾಗದಲ್ಲಿ, ಅಂದರೆ ಇದು ನ್ಯಾಷನಲ್ ಹೈವೇ 275 ಏನಿದೆ, ಇದು ಈ ರಸ್ತೆಯ ಒಂದು ಭಾಗ ಈಗಾಗಲೇ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಬ್ಯಾರಿಕೇಡ್ ಹಾಕಿದ್ರು, ಅಂದರೆ ಇಲ್ಲಿ ಈ ಭಾಗದಲ್ಲಿ ವಾಹನಗಳು ಯಾವುದು ಕೂಡ ಬರಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡನ್ನು ಹಾಕಿದ್ರು. ಆ ಬ್ಯಾರಿಕೇಡನ್ನು ಕೂಡ ತಳ್ಕೊಂಡು ಮಣ್ಣಿನ ಗುಡ್ಡೆ ಸಂಪೂರ್ಣವಾಗಿ ಅದರ ಮೇಲೆ ನುಗ್ಗಿ ಬರ್ತಿರೋಂಥದ್ದು ಕೂಡ ಕಾಣುತ್ತೆ. ಅಂದರೆ ರಸ್ತೆಯ ಒಂದು ಭಾಗ ಬಹುತೇಕ ಮುಚ್ಚಿ ಹೋಗಿದೆ. ಇದು ದ್ವಿಪಥ ರಸ್ತೆ ಆದ್ರೂ ಕೂಡ ಇಲ್ಲಿ ಸದ್ಯಕ್ಕೆ ಒಂದು ಏಕಮುಖ ರಸ್ತೆ ಮಾತ್ರನೇ ಈಗ ಉಳಿದಿರೋಂತಹದ್ದು. ಇನ್ನು ಇನ್ನೊಂದು ದ್ವಿಪಥದ ಒಂದು ಭಾಗ ಏನಿದೆ ಅದು ಬಹುತೇಕ ಈ ಗುಡ್ಡದ ಮಣ್ಣು ಏನು ಕುಸಿದು ಬರ್ತಾ ಇದೆ ಅದರಿಂದ ಮುಚ್ಚಿ ಹೋಗಿರೋ ಅಂಥದ್ದು. ಇದನ್ನು ಸದ್ಯಕ್ಕೆ ತೆಗೆದು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ರಸ್ತೆಯ ಸಂಚಾರಕ್ಕೆ, ವಾಹನಗಳ ಸಂಚಾರಕ್ಕೆ ಒಂದಷ್ಟು ಸುವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿತ್ತು. ಆದರೆ ಹೆದ್ದಾರಿ ಪ್ರಾಧಿಕಾರದವರು ಇದಕ್ಕೂ ನಮಗೂ ಸಂಬಂಧ ಇಲ್ಲವೇನೋ ಅನ್ನೋಂಥಷ್ಟು ಮಟ್ಟಿಗೆ ಸುಮ್ಮನಿರೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲೋ ಒಂದು ತಡೆಗೋಡೆಗೆ ಯಾವುದು ವಾಹನಗಳು ಬರಬಾರ್ದು ಅಂತೇಳಿ ಒಂದು ಮಿಡ್ಲ್ ಕಲ್ಲನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದರ ಪಕ್ಕದವರೆಗೆ ವೆಹಿಕಲ್ಗಳು ಹರಿದು ಹೋಗಿರೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಮಣ್ಣೆಲ್ಲವೂ ಕೂಡ ಅದ್ರ ಮೇಲೇ ವಾಹನಗಳು ಚಲಿಸಿ ಹೋಗಿರೋಂಥದ್ದು. ಅಂದರೆ ಏನು ಮಡಿಕೇರಿ ಭಾಗದಿಂದ ಸಂಪಾಜಿ ಭಾಗಕ್ಕೆ ಹೋಗೋಂತಹ ರಸ್ತೆಗಳೇನಿದ್ದಾವೆ, ಇಲ್ಲಿ ಸಹಜವಾಗಿ ಬರುವಾಗ ರಸ್ತೆಗಳಿಲ್ಲದೆ ಕಡೆ ಉಬ್ಬಿ ಬಂದಿರೋಂತಹ ಮಣ್ಣೇನಿದೆ ಅದರ ಮೇಲೆ ಹೋಗಿರೋಂಥದ್ದು ಕಾಣುತ್ತೆ. ಇಷ್ಟು ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಆದ್ರೂ ಕೂಡ ಹೆದ್ದಾರಿ ಪ್ರಾಧಿಕಾರದವರು ಸದ್ಯಕ್ಕೆ ಈ ಮಣ್ಣನ್ನು ತೆರವು ಮಾಡೋಂಥ ಕೆಲಸಕ್ಕೆ ಮುಂದಾಗಿಲ್ಲ ಅನ್ನೋಂತಹದ್ದು. ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅಂದರೆ ಮಳೆಗಾಲ ಏನು ಜೂನ್ ಸಂದರ್ಭದಲ್ಲಿ ಮಳೆಗಾಲ ಆರಂಭ ಆಗುತ್ತೆ, ಆ ಆರಂಭ ಆದ ನಂತರ ನಿರಂತರವಾಗಿ 3 ಅಥವಾ 4 ತಿಂಗಳ ಕಾಲ ರಸ್ತೆ ಉಬ್ಬಿ ಬರ್ತಾ ಇರ್ತಿತ್ತು. ಆ ನಂತರ ಮಣ್ಣು ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಆದರೆ ಈಗ ಈ ಮಣ್ಣನ್ನು ತೆಗೆಯುವಂತಹ ಕೆಲಸವನ್ನು ಮಾತ್ರ ಮಾಡಲಿಲ್ಲ. ಸೊ ಇದರಿಂದಾಗಿ ಈಗ ರಸ್ತೆಯ ಒಂದು ಭಾಗದಲ್ಲಿ ವಾಹನಗಳ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗಿದೆ. ವಾಹನಗಳ ಸವಾರರು ಕೂಡ ಭಾಳ ತ್ರಾಸದಾಯಕವಾಗಿ ಸಂಚಾರವನ್ನು ಮಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ನೋಡಬೇಕು, ಇನ್ನಾದ್ರೂ ಕೂಡ ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳು ಗಮನ ಹರಿಸಿ ಮಣ್ಣನ್ನು ಒಂದಷ್ಟು ತೆರವು ಮಾಡಿ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.